ಪೊಲೀಸ್ ಠಾಣೆಯ ವತಿಯಿಂದ ಮಕ್ಕಳಿಗಾಗಿ ವಿಶೇಷ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಮಾಸ್ತಿಯ ಎಡಿ ಕಾಲೋನಿ ಶಾಲಾ ಮಕ್ಕಳಿಗಾಗಿ ಪೊಲೀಸ್ ಠಾಣಾ ಆವರಣದಲ್ಲಿ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಸ್ತಿ ಪೊಲೀಸ್ ಠಾಣೆಯ ಪಿಎಸ್ಐ ಶಾಂತಮ್ಮ ಭಾಗವಹಿಸಿ ಮಕ್ಕಳೊಂದಿಗೆ ಕೆಲ ಕಾಲ ಕಳೆದರು. ಸಂವಾದದೊಂದಿಗೆ ಕಿವಿ ಮಾತನ್ನ ಹೇಳಿ ಅವರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಪಿಎಸ್ಐ ಶಾಂತಮ್ಮ, ಗ್ರಾಮದಲ್ಲಿ ತಂಬಾಕು ಹಾಗೂ ಮಾದಕ ವಸ್ತುಗಳಿಂದ ಎಲ್ಲರೂ ದೂರ ಇರಿ. ಪೊಲೀಸರೊಂದಿಗೆ ಎಲ್ಲರೂ ಸಹಕರಿಸಿ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಸರ್ಕಾರದಲ್ಲಿ ಅತ್ಯುನ್ನತ ಹುದ್ದೆಯನ್ನು ಪಡೆದು ತಂದೆ ತಾಯಿ ಹಾಗೂ ಗ್ರಾಮಕ್ಕೆ ಸಮಾಜಕ್ಕೆ ನಾಡಿಗೆ ಕೀರ್ತಿ ತರುವ ಮೂಲಕ ಸತ್ಪ್ರಜೆಗಳಾಗಿ ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಬೇಕು ಅಂತ ಹೇಳಿದರು. ಅಲ್ಲದೆ ಈ ಒಂದು ಮಾದಕ ವಸ್ತುಗಳಿಂದ ಮಕ್ಕಳನ್ನ ದೂರ ಇಡುವ ನಿಟ್ಟಿನಲ್ಲಿ ಪೋಷಕರು ಸಹ ಪಾತ್ರವನ್ನು ವಹಿಸಬೇಕಾಗುತ್ತೆ. ಅದರೊಂದಿಗೆ ನಮ್ಮೊಂದಿಗೂ ಸಹ ಸಾರ್ವಜನಿಕರು ಹಾಗೂ ಎಲ್ಲರೂ ಕೈ ಜೋಡಿಸಿ ಅಂತ ಕಿವಿ ಮಾತನ್ನ ಹೇಳಿದರು. ಇನ್ನು ಈ ಸಮಯದಲ್ಲಿ ಮಹಿಳಾ ಪೇದೆ ರಾಧಮ್ಮ, ನಾಗೇಶ್, ಶಿವಶಂಕರ್, ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಎಡಿ ಕಾಲೋನಿಯ ಎಲ್ಲ ಸರ್ಕಾರಿ ಶಾಲಾ ಮಕ್ಕಳು, ಪುಟಾಣಿಗಳು ಹಾಜರಿದ್ದರು. ಗ್ರಾಮದಲ್ಲಿ ಎಡಿ ಕಾಲೋನಿಯ ಮಕ್ಕಳನ್ನು ಸ್ಕೂಲ್ ಹತ್ರ ಮಾಸ್ತಿ ಪೊಲೀಸ್ ಸ್ಟೇಷನ್ಗೆ ಮಕ್ಕಳಿಗೆ ಸೆಲ್ ಯಾವುದು, ಸ್ಟೇಷನ್ನು ಮತ್ತು ರೈಫಲ್ಲು ಇದ್ರ ಬಗ್ಗೆ ಎಲ್ಲ ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟು ಮಕ್ಕಳಿಗೆ ಧೈರ್ಯ ತುಂಬಿಸಿ ಸ್ಟೇಷನ್ ಅಂದರೆ ಭಯ ಪಡಬಾರ್ದು, ಪೊಲೀಸ್ ಅಂದರೆ ಭಯ ಪಡಬಾರ್ದು, ಚೆನ್ನಾಗಿ ಹೋಗಬೇಕು ಅಂತ ಮಕ್ಕಳಿಗೆ ಅವೇರ್ನೆಸ್. ತೆರೆದ ಮನೆ ಕಾರ್ಯಕ್ರಮ ಮಕ್ಕಳಿಗೋಸ್ಕರ